ಈಗ ಎಷ್ಟು ಮೇಜ್ ನೋಡಿ ಸರ್ ಇದು ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಂ ಕ್ಯಾರ. ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಚೇತನ್ ಊರು ಯಾವುದು? ಒಡೆಯರ್ ಹುಣಸೂರು ತಾಲೂಕಲ್ವಾ? ಹೌದು. ಇದು ನೋಡಿ, ಇದು ಮೊಲ ತುದಿ ಮೇದಿರೋದು ಇದನ್ನು ನೋಡಿ. ಇದು ಮೊಲದ ಹೆಜ್ಜೆ, ಇದು ಇದೆಲ್ಲ ಮೊಲದ ಹೆಜ್ಜೆ. ಅದು ಕಿತ್ತಾಕಿದ್ದು ಅದು ಮೊಲದೇನೆ. ಈಗ ನಿಮಗೆ ಶೀತ ನೀರು ಆನ್ ಮಾಡಿದ್ರಿ ಅಲ್ವ? ಈಗ ಈ ನಿಮಗೆ ಶೀತ ಕಡಿಮೆ ಮಾಡ್ಬೇಕಿದ್ದ. ನೀರು ಜಾಸ್ತಿ ಆಗಿ ಒಂದು ದೊಡ್ಡದು ಒಂದು ಚಿಕ್ಕದಾಗಿರೋದು. ನೀವು ಎವರಿ ಡೇ ನೀರು ಬಿಡ್ತಾ ಇದ್ದೀರಾ ನೋಡಿ. ಇದು ಮೊದಲೇ ನೋಡ್ಕೋಬೇಕಿತ್ತು, ಮೊಲ ಮೇಲೆ ಇರೋದು ಇದು. ಅದು ಕಳೆ ಇದ್ದಿದ್ರೆ ಮೇಲೆ ಗರಿಕೆ ಇದ್ರೆ ಗರಿಕೆ ತಿಂತದೆ. ಕಳೆ ಕ್ಲೀನ್ ಮಾಡಿಸಿದ್ಮೇಲೆ ತಿಂದಿರೋದು ಇವೆಲ್ಲವ. ಇದು ನೋಡಿ ನೀರು ಇದು ಇಟ್ಕೊಳ್ಳಿ. ಮಣ್ಣು ಒಂದು ಹಿಡಿ ಮಣ್ಣನ್ನು ಸುಮ್ಮನೆ ತದಕ್ಕೆ ಅದ ಮೇಲ್ಗಡೆದ ಹೊರಗಡೆಗೆ ಒಂದೇ ಸಲ ಮುದ್ದೆ ಅಮ್ಕ ಅಷ್ಟೇ ಸಾಕು. ಅಷ್ಟೇ ಒಂದು ಸಲ ಹಂಗೆ ಗಟ್ಟಿ ಆಯಿತಾ? ಹಂಗೆ ಗಟ್ಟಿ ಆದರೆ ನಿಮಗೆ ಇನ್ನೂ 5 ದಿನ ನೀರು ಕೊಡಬೇಡಿ ಅಂತ. 5 ದಿನ ನೀರು ಆಫ್ ಮಾಡಬೇಕು. ನೀರು ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಬೇರು ಕೊಳ್ತಾ ಇರ್ತವೆ ನೋಡಿ. ಇಲ್ಲಿ ಬಗಿರಿ, ಇಲ್ಲಿ ಆ ಕಲ್ಲು ಹತ್ರ ತೆಗೀರಿ. ನೀವು ಯಾವಾಗ ಮಣ್ಣು ಬಿಡಿಸಿರೋದು? ಈಗ 1 ವೀಕ್ ಆಯಿತು. ಬಿಡಿ, ಅದು ಮುಚ್ಚಾಕ್ ಬಿಡಿ. ಅದು ಬಂದಿರಲ್ಲ, ಬೇರೆ ಸಿಗಲ್ಲ. ಗುದ್ಲಿ ಬೇಕಾಯ್ತಾ? ಕೈಲಿ ಸಿಗೋಕ್ಕಿಲ್ಲ. ಮಣ್ಣು ಎಳ್ಸೋಕೋಬೇಡಿ. ಇನ್ನು ಮಣ್ಣು ಎಳ್ಸಿದ್ರೆ ಗಿಡಗಳು ಮುಚ್ಚಾಯ್ತವೆ ನೋಡಿ. ಇದು ಈ ಥರದ ಸುಳಿ ಬಿಡಿಸಿ. ಇದೆ ಟಿಲ್ಲರ್ ಹೊಡ್ಸಿದ್ರ ಅದು ಹೊಡ್ಸ್ದಾಗ ಮಣ್ಣು ಬಿದ್ದಿರ್ತದೆ ಮೇಲ್ಗಡೆ. ಆ ಥರ ಬಿಡಿಸ್ಕೋಬೇಕು ಇನ್ನೊಂಚೂರು ಆಳವಾಗಿ ನೋಡಿ. ಎಷ್ಟೆಲ್ಲ ಮುಚ್ಚೋಗಿವೆ? 3-4 ಎಲ್ಲ ಮುಚ್ಚೋಗಿರ್ತವೆ. ಅವು ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ನೋಡಿ. ಇಲ್ಲೊಂದು ಹಿಂಗೆ ಆಗಿದೆ ನೋಡಿ. ಈ ಥರದವ ಪೂರ್ತಿ ಬಿಡಿಸ್ಕೊಳ್ಳಿ. ಇಲ್ಲಿ ಒಳಗಡೆಗೆ ಏನಾದ್ರು ಮಾಡ್ಕೊಳ್ಳಿವ್ರು ಅಂತರ ಬೆಳೆ. ಅದೀಗ ಹಾಕೋದು ಅಂತ ಸೌತೆ ಹಾಕೋದು ಎಲ್ಲಿಗೆ ಹಾಕ್ಬೇಕು ಅಂದ್ಕೊಂಡಿದ್ರೆ? ಇಲ್ಲಿಗೆ ಹಾಕೋದು ನಡೀತದೆ. ಈ ಬೆಡ್ಗೆ ಅಂದರೆ ನೀರು ಇಲ್ಲಿಗೆ ಬಿಟ್ರೆ ಸಾಕು. ಬಾಳೆಗೆ ಇದಕ್ಕೆ ಅದೇನು ಇಲ್ಲಿ ಬಿಟ್ಟರೆ 2 ಕಡೆ ಕಸಿ ಆಗುತ್ತೆ. ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಗುದ್ಲಿ ಏನಾದ್ರು ಪಿಕಾಸಿ ಏನಾರು ಇಟ್ಟಿದ್ದೀರಾ? ಅಲ್ಲ, ಹುಳು ಸ್ವಲ್ಪ ಬೇಯ್ತೈತೆ ಅಷ್ಟೇ. ಟಾನಿಕ್ ಎಲ್ಲ ಕೊಟ್ರ ಸರ್? ಎಷ್ಟು ದಿನ ತಿಲ್ಲ ಕಿಶನ್ ಪಿಗುಳಿ ಹೋಗವೆ? ಯಾಕೆ? ಶೀತ ಜಾಸ್ತಿ ಮಾಡ್ಬಿಟ್ಟಿದ್ರಾ? ಶೀತ ಆಗಿರೋದು. ಶೀತ ಆಗಿಲ್ಲ ಅಂದರೆ ಗಿಡ ಹೋಗಲ್ಲ ಸರ್ ನೋಡಿ. ಯಾವ ಜಾಗಕ್ಕೆ ನೀರು ಹೋಗಿರೋಕ್ಕಿಲ್ಲ ಆ ಜಾಗದಲ್ಲಿ ಗಿಡ ಡೆವಲಪ್ ಆಗಿರ್ತವೆ ಚೆನ್ನಾಗಿ. ಎಷ್ಟು ದಿನ ಆಯ್ತು ನಾಟಿ ಮಾಡಿ? ಈಗ ನಾಟಿ ಮಾಡಿ 2 ತಿಂಗಳ ಮೇಲೆ 10 ದಿನ ಆಯಿತು. 4, 8, 9 ಎಲೆ ಇದಾವೆ ಲೆಕ್ಕ ಮಾಡಿ. 1, 2, 3, 4, 5, 6, 7, 8, 9 ಕರೆಕ್ಟಾಗಿದ್ದಾವ. ಚಿಕ್ಕ ಗಿಡದಲ್ಲಿ ಮೀಡಿಯಮ್ ಇರೋದು ಇದು. ಅದು ಅದರಲ್ಲಿ ಲೆಕ್ಕ ಮಾಡಿ. 1, 2, 3, 4, 5, 6, 7, 8, 9 ಎಲ್ಲ ಇದ್ದಾವೆ. ಕರೆಕ್ಟಾಗವೆ. ಆ ಏಜು ತಕ್ಕಂತೆ ಬಂದವೆ. ಶೀತ ಆಗಿ ಕೆಲವು ಗಿಡಗಳು ಹೋಗಿರೋ ನೋಡಿ. ಇಲ್ಲಿ ಈ ಥರ ಆಗಿ ಹೋಗಿರೋದು ಗಿಡಗಳೆಲ್ಲ. ಇದು ಶೀತ ಆದರೆ ಹೋಗೋವಂಥದ್ದು. ಇಂಥವೆಲ್ಲ ಫುಲ್ ಬಿಡಿಸ್ಕೊಂಡಿದ್ರೆ ಒಂದು ಗಿಡನೂ ಹೋಯ್ತೈತಲ್ಲ ನಿಮ್ಮವು. ನೀರು ಕೊಡೋಂಗಿಲ್ಲ ಅಂತೀರಾ? ನೀರು ಬಿಡಿ ನೋಡಿ. ಇಲ್ಲಿಂದ ಈಚೆಗೆ ಇನ್ನೂ ಸ್ವಲ್ಪ ನೋಡಿ. ಇದೊಂದು ಜಾಗ ಸ್ವಲ್ಪ ಆ ಕಡೆಗೆ ಹಳ್ಳ ಜಾಸ್ತಿ ಇರುತ್ತೆ. ಹಂಗಾಗಿ ಇಷ್ಟು ಗಿಡಗಳು ಉದ್ದ ಹೈಟ್ ಕಾಣ್ತವೆ ಅಷ್ಟೇ. ಏನು ತೊಂದರೆ ಆಗಿಲ್ಲ ಸರ್. ಈಗ ಒಂದು ಸಮ ಮರಂಗೆ ಮಾಡ್ಕೊಡ್ತೀನಿ, ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ನೀರು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನೀರು ಸ್ವಲ್ಪ ಮಧ್ಯದಲ್ಲಿ ಮಳೆ ಬೇರೆ ಜಾಸ್ತಿ ಆಯ್ತಲ್ವಾ ನೋಡಿ. ಇಷ್ಟು ಗಿಡಗಳನ್ನ ಬಿಡಿಸ್ಕೋಬೇಕು ನೀವು. ಗಿಡಗಳು ಬರ್ತಾವೆ ಇವು. ಈ ಥರ ಮಣ್ಣಲ್ಲಿ ಮುಚ್ಚೋಗಿರೋ ಗಿಡಗಳು ಬಿಡಿಸ್ಕೊಂಡ್ರೆ ಯಾವ ಗಿಡನೂ ಸಾಮಾನ್ಯ ಸಾಯೋಲ್ಲ. ನೀರು ಜಾಸ್ತಿ ಆದರೆ ಮಾತ್ರ ಗಿಡಗಳು ಹಿಂದ್ಗಡೆ ಕೂತ್ಕೊಳ್ಳೋದು. ಹಿಂದೆ ಕೂತ್ಕೊಂಡು ಬೆಳವಣಿಗೆ ಬರಲ್ಲ. ಇನ್ನೇನು ಆಯ್ತಲ್ಲ ಇವತ್ತಲ್ಲಿ.